ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ಈ ಒಂದು ಪುಣ್ಯ ಸ್ಮಾರಕದ ಈ ಒಂದು ತಾಯಿಯ ಒಂದು ಪ್ರೀತಿಗೆ ನಾವು ಎಷ್ಟು ಕೂಡ ಕೋಟಿ ಕೊಟ್ಟರೂ ಸಾಲಲ್ಲ ಅಂತಾರಲ್ಲ, ಆ ಥರ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಹೀಗೆ ಬರ್ತಾ ಇದ್ದರೆ ಎಂಟ್ರೆನ್ಸಲ್ಲಿ ಸೊ ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅಂತ ಹೇಳಿ ಈ ಒಂದು ಸ್ಮಾರಕಕ್ಕೆ ಹೆಸರನ್ನು ಕೊಟ್ಟಿರೋವಂಥದ್ದು. ಈ ಒಂದು ಸ್ಮಾರಕನ ನಾವು ನೋಡ್ತಾ ಇದ್ದರೆ ನಿಜವಾಗ್ಲೂ ಯಾವುದೇ ಒಂದು ರೀತಿ ಸಮಾಧಿ ಥರ ಕಾಣಲ್ಲ. ಒಂದು ದೇವಸ್ಥಾನಕ್ಕೆ ಹೋಗ್ತಿರೋ ಫೀಲ್, ಯಾವುದೋ ಒಂದು ಮನೆಗೆ ಹೋಗ್ತಿರೋ ಫೀಲ್ ಆಗ್ತಾಯಿದೆ. ಈ ಥರ ಪುಣ್ಯ ಸ್ಮಾರಕನ ಯಾರು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಐಡಿಯಾಲಜಿ ಬಂದಿರುವಂಥ ಆರ್ಕಿಟೆಕ್ಟ್ ಆಗಿರ್ಬೋದು ಅಥವಾ ಅವ್ರಿಗೆ ಥಾಟ್ ಬಂದಿದೆಯಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸುತ್ತ ಜಾಗವನ್ನು ಬಿಟ್ಟಿದ್ದಾರೆ ಸುತ್ತಕೊಂಡು ಬರೋರಿಗೆ, ಅಂದರೆ ಸುತ್ತ ಕೂಡ ಹಾಕ್ತಾರೆ ಅವರು ಪೂಜೆ ಮಾಡೋಂಥ ಟೈಮಲ್ಲಿ. ಸೊ ಸುತ್ತ ಜಾಗವನ್ನು ಬಿಟ್ಟು ಅವರ ಫಾರ್ಮ್ ಹೌಸಲ್ಲಿ ಮಧ್ಯ ಸ್ಮಾರಕವನ್ನು ಕಟ್ಟಿರೋವಂಥದ್ದು. ಸೊ ಹಾಗೆ ಲೀಲಾವತಿ ಅಮ್ಮನವರ ಒಂದು ಸಮಾಧಿಗೆ ಅವರು ವೈಟ್ ಮಾರ್ಬಲ್ಸ್ ಅನ್ನು ಒಂದು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಗಳನ್ನು ಕೂಡ ಒಂದಲ್ಲ ತುಂಬ ಫೋಟೋಗಳನ್ನು ಎಂಟೈರ್ ಸುತ್ತ ಆ ಒಂದು ದೇಗುಲದ ಸುತ್ತ ಅವರು ಹಾಕಿರುವಂಥದ್ದು. ಇನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ, ಬಿಕಾಸ್ ಉದ್ಘಾಟನೆ ಇನ್ನೂ ಆಗಿಲ್ಲ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಎಲ್ಲ ಫೋಟೋಸ್ನ ಓಪನ್ ಮಾಡಿ ಇಡೋವಂಥದ್ದು. ನೋಡಿ, ಇಲ್ಲೆಲ್ಲ ಏನು ಕ್ಲೋಸ್ಡ್ ಕಾಣ್ತಾ ಇದೆ, ಇಲ್ಲೆಲ್ಲ ಅವರು ನಡೆದು ಬಂದಂಥ ಹಾದಿ, ಹಾಗೆ ಅವರ ಒಂದು ಎಂಟೈರ್ ಫಿಲ್ಮ್ ಜರ್ನಿನ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥ ಫೋಟೋಸ್ನ ವಿತ್ ಲೈಟ್ ಹೈಲೈಟೆಡ್ ವಾಲಲ್ಲಿ ಪೇಸ್ಟ್ ಮಾಡಿರೋವಂಥದ್ದು. ನೀವು ನೋಡ್ತಾ ಇದ್ದೀರ ರೈಟ್ ಸೈಡಲ್ಲಿ ಒಂದು ಪ್ರಶಾಂತವಾಗಿ ಕಲ್ಲಲ್ಲಿ ಕಟ್ಟಿರುವಂಥ ಸ್ಮಾರಕ ಇದು. ತುಂಬಾ ತಂಪು ಕೊಡುವಂಥ ಸ್ಮಾರಕ ಇದು. ಎಷ್ಟು ಕೂಲಾಗಿ ಫೀಲ್ ಆಗ್ತಾಯಿತ್ತು ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವೇನೋ ಅನ್ನೋಂಥ ಒಂದು ಫೀಲು. ಡೈರೆಕ್ಟಾಗಿ ನೋಡಿದ್ರೆ ಅವರ ಒಂದು ಯಂಗ್ ಫೋಟೋನ ಅಲ್ಲಿ ಹಾಕಿದ್ದಾರೆ. ಆ್ಯಂಡ್ 2 ಗಿಡಗಳನ್ನು ಕೂಡ, ಅದು ಸ್ಮಾರಕದ ಒಳಗಡೆ ಗಿಡ ಬೆಳೆಸೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಒಂದು ಗಿಡಗಳನ್ನ ಕೂಡ ಪಾಟಲ್ಲಿ ಅರೇಂಜ್ ಮಾಡಿರೋ ಅಂಥದ್ದು. ಆ್ಯಂಡ್ ನೀವು ನೋಡ್ತಾ ಇದ್ದರೆ ಇದು ಯಾವ ಒಂದು ಆ್ಯಂಗಲಲ್ಲಿ ನಾವು ಇದನ್ನು ಪುಣ್ಯ ಸ್ಮಾರಕ ಅಂತ ಹೇಳ್ಬೋದು ನನಗಂತೂ ಗೊತ್ತಾಗ್ತಾ ಇಲ್ಲ. 2 ಕಣ್ಣು ತುಂಬಿಕೊಂಡು ನಾವು ಹೊರಗಡೆ
ನಮ್ಮ ಲೀಲಾವತಿ ಅಮ್ಮನವರ ಒಂದು ಪುಣ್ಯ ಸ್ಮಾರಕ ಇದು. ಹೌದು, ಲೀಲಾವತಿ ಅವರ ಮಗ ವಿನೋದ್ ರಾಜ್ಕುಮಾರ್ ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ತಮ್ಮ ತಾಯಿಯವ್ರಿಗೆ ಈ ಒಂದು ಪುಣ್ಯ ಸ್ಮಾರಕನ ಕಟ್ಟಿದ್ದಾರೆ.